ಜೂನಿಯರ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಕರ್ನಾಟಕದ ಮಹಿಳಾ ತಂಡ ಗೆದ್ದುಕೊಂಡಿದೆ. ಈ ತಂಡದ ತರಬೇತುದಾರರಾಗಿರುವ ಪ್ರವೀಣ್ ಕುಮಾರ್ ತಮ್ಮ ತಂಡದ ಸಾಧನೆಯ ಬಗ್ಗೆ ದೂರವಾಣಿ ಮೂಲಕ ಆಕಾಶವಾಣಿಯೊಡನೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅಭಿನಂದನೆಗಳು ಪ್ರವೀಣ್ ಕುಮಾರ್ ತಮ್ಮ ತಂಡಕ್ಕೆ. ಥ್ಯಾಂಕ್ ಯು. ಬಲಿಷ್ಠ ತಂಡ ಕಳೆದ ಬಾರಿಯ ಚಾಂಪಿಯನ್ ತಮಿಳುನಾಡುವನ್ನು ನೇರ ಸೆಟ್ಟುಗಳಿಂದ ಸೋಲಿಸಿ ಈ ಬಾರಿ ಕರ್ನಾಟಕ ತಂಡ ಚಾಂಪಿಯನ್ ಎನಿಸಿಕೊಂಡಿದೆ. ಹೇಗೆ ಪ್ರವೀಣ್ ಕುಮಾರ್ ಈ ಸಾಧನೆ ಮಾಡಲು? ತಮಿಳುನಾಡು ನಾವು ಏನು 2-3 ವರ್ಷದಿಂದ ಆ ತಂಡವನ್ನು ಎಲ್ಲ ಆಲ್ ಇಂಡಿಯಾ ವರ್ಸಿಟಿ ಇರ್ಬೋದು, ಸೀನಿಯರ್ ನ್ಯಾಷನಲ್ಸ್ ಇರ್ಬೋದು, ಬೇರೆ ಬೇರೆ ಚಾಂಪಿಯನ್ಶಿಪ್ ಅಲ್ಲಿ ಏನ್ ಮೀಟ್ ಮಾಡಿದ್ರೆ ಸೇಮ್ ಟೀಮ್ ಅನ್ನು ನಾವು ಈ ಸಲ ಫೇಸ್ ಮಾಡಬೇಕಾಯ್ತು. ಸೇಮ್ ಟೀಮ್ ಜೊತೆ ಲಾಸ್ಟ್ ಇಯರ್ ಸೀನಿಯರ್ ನ್ಯಾಷನಲ್ ಕೇರಳದಲ್ಲಿ ಏನಾಯ್ತು ಅಲ್ಲಿ ನಾವು ಸೋತಿದ್ದೆವು. ಬಟ್ ಅದಕ್ಕೆ ನಾವು ಏನು ನಮ್ಮ ವೀಕ್ನೆಸ್ ಅಂತ ನೋಡಿಕೊಂಡು ನಮ್ಮ ತರಬೇತಿ ಶಿಬಿರ ಇರ್ಬೋದು, ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ಸನ್ನಿವೇಶದಲ್ಲಿ ಅದನ್ನು ನಾವು ಅಪ್ಲೈ ಮಾಡಿದೆವು. ಆ ವೀಕ್ನೆಸ್ ಅನ್ನು ಇದು ಮಾಡಿಕೊಂಡು ನಾವು ಬೇರೆ ಹೊಸ ಸ್ಟ್ರಾಟಜಿ ಮಾಡ್ಲಿಕ್ಕೆ ಅದು ನಮಗೆ ಸಕ್ಸಸ್ ಆಯ್ತು. ಅದರಿಂದ ನಾವು ವಿನ್ ಆಗಿದ್ದೆವು ಮೇಡಮ್. ಏನು ವೀಕ್ನೆಸ್ ಅಂತ ಅನಿಸುತ್ತೆ ನಿಮಗೆ ನಿಮ್ಮ ತಂಡದಲ್ಲಿ ಕಳೆದ ಬಾರಿ? ಹೌ ಡಿಡ್ ಯು ಓವರ್ಕಮ್ ಇಟ್? ಆಕ್ಚುಲಿ ನಾವು ಆಫೆನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಪ್ರತಿ ಕೋಚಿಂಗ್ ಅಂತ ಇರ್ಬೋದು ಅಥವಾ ಮ್ಯಾಚ್ ಸ್ಟ್ರಾಟಜಿ ನಮ್ದು ಸ್ಟಾರ್ಟಿಂಗ್ ಇಂದ ಆಫೆನ್ಸ್ ಇತ್ತು. ಬಟ್ ನಾವು ಏನ್ ಮಾಡಿದ್ವಿ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿದ್ವಿ. ನಮ್ದು ಟೀಮ್ ವರ್ಕ್ ಸ್ಟಾರ್ಟಿಂಗ್ ಎಲ್ಲ ಡಿಫೆನ್ಸ್ ಆಡಿಕೊಂಡು ಎಲ್ಲಿ ಪಾಯಿಂಟ್ ರೇಸ್ ಆಗುತ್ತೆ ಅದರ ನಂತರ ನಾವು ಆಫೆನ್ಸ್ಗೆ ಹೋಗೋಣ, ಆಗ ಸೈಕಾಲಜಿಕಲ್ ಅಪ್ಸೆಟ್ ಮಾಡ್ಬೋದು ಅಂತ ಹೇಳ್ಕೊಂಡು ಆ ರೀತಿ ಸ್ಟ್ರಾಟಜಿ ನಮ್ಗೆ ತುಂಬಾ ಕಳೆದ ತಮಿಳುನಾಡು ನಡೆ ಆಡಿ ಆ ಒಂದು ಅನುಭವ ನಿಮಗೆ ಇತ್ತು. ಆ ತಂಡದ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಕೂಡ ನಿಮಗೆ ಅಲ್ಲಿ ಹೆಲ್ಪ್ ಆಯ್ತಾ? ಖಂಡಿತ ಹೆಲ್ಪ್ ಆಗಿದೆ. ಕ್ವಾರ್ಟರ್ ಫೈನಲ್ ರಾಜಸ್ಥಾನ ವಿರುದ್ಧ ಹಾಗೂ ಸೆಮಿಫೈನಲ್ ಅಲ್ಲಿ ಕೇರಳ ವಿರುದ್ಧ ಕೂಡ ನೇರ ಸೆಟ್ಟುಗಳ ಜಯ ದಾಖಲಿಸಿದೆ. ಹೌದು. ನಾಕ್ಔಟ್ ಸ್ಟೇಜ್ ಅಲ್ಲೂ ನಿಮ್ಮ ಸಾಧನೆ ಹೇಗಿತ್ತು? ಮತ್ತೆ ಈ ರೀತಿ ಕ್ವಾರ್ಟರ್ ಫೈನಲ್ ಮತ್ತೆ ಸೆಮಿಫೈನಲ್ ಬಂದಾಗ ಆ ಟೀಮ್ ಸ್ಟ್ರಾಟಜಿ ಹೇಗಿತ್ತು? ಆಕ್ಚುಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ಕಾಂಪಿಟ್ ಮಾಡುವಂತ ಟೀಮ್ 3 ಟೀಮ್. ಒಂದೇನಪ್ಪ ಅಂದ್ರೆ ಒಂದು ಕೇರಳ, ಒಂದು ಆಂಧ್ರ ಪ್ರದೇಶ್ ಮತ್ತು ಒಂದು ತಮಿಳುನಾಡು. ಆಕ್ಚುಲಿ ಲೀಗ್ ಹಂತದಲ್ಲೇ ನಾವು ಆಂಧ್ರಕ್ಕೆ ಸ್ಟೇಟ್ ಹೊಡೆದಿದ್ದೆವು. ಆಟೋಮೆಟಿಕ್ ಆಗಿ ನಾವು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಕೇರಳ ಮೇಲೆ ಆಡಿದೆವು. ಅದು ತುಂಬಾ ಡಿಸ್ಟೆನ್ಸ್ 35-11, 35-16 ನಲ್ಲಿ ತುಂಬಾ ಅಂತರ ಇತ್ತು. ಕೇರಳ ಮೇಲೆ ಬಹಳಷ್ಟು ಕಾನ್ಫಿಡೆನ್ಷಿಯಲ್ ನಾವು ವಿನ್ ಆದ ಕಾರಣ ತಮಿಳುನಾಡು ಮೇಲೆ ನಾವು ಬಹಳ ಹೈ ಕಾನ್ಫಿಡೆನ್ಸ್ ಅಲ್ಲಿ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದ್ರಿಂದ ನಮಗೆ ಫೈನಲ್ ತುಂಬಾ ಈಸಿ ಸ್ಕೋರ್ ಅಲ್ಲಿ ಅವರನ್ನು ಹೊಡಲಿಕ್ಕೆ ಸಾಧ್ಯ ಆಗಿದೆ ಮೇಡಮ್. ಮಹಾರಾಷ್ಟ್ರ ಬಾಲ್ ಬ್ಯಾಡ್ಮಿಂಟನ್ ಸಂಸ್ಥೆ ಹಾಗೂ ಭಾರತೀಯ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಚಾಂಪಿಯನ್ಶಿಪ್ ಮಹಾರಾಷ್ಟ್ರದಲ್ಲಿ ನಡೆಯಿತು. ಯಾವಾಗಿಂದ ನಿಮ್ಮ ಪ್ರಿಪರೇಷನ್ ಇದಕ್ಕೆ ಪ್ರಾರಂಭವಾಗಿತ್ತು ಅಂತ ಹೇಳ್ತೀರಾ? ಆಕ್ಚುಲಿ ನಾವು ಒಂದು ಮಂಗಳೂರು ವಿಶ್ವವಿದ್ಯಾಲಯವನ್ನು ಇಟ್ಕೊಂಡು ಮತ್ತೆ ಕರ್ನಾಟಕ ರಾಜ್ಯವನ್ನು ಇಟ್ಕೊಂಡು ನಾವು ಬಹಳಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿರ್ಬೋದು, ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳ ರಾಷ್ಟ್ರೀಯ ಮಂದಿ ಆಟಗಾರನ್ನು ಒಟ್ಟುಗೂಡಿಕೊಂಡು ಬಹಳಷ್ಟು ವರ್ಷಗಳಿಂದ ತರಬೇತಿ ಆಗ್ತಾ ಇದೆ. ಅದೇ ತಂಡ ಇವತ್ತು ಆಲ್ ಇಂಡಿಯಾ ಯೂನಿವರ್ಸಿಟಿ ಇರ್ಬೋದು, ಮ್ಯಾಂಗ್ಳೂರ್ ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿ ನಾವು ಲಾಸ್ಟ್ 8 ಟೈಮ್ಸ್ ಚಾಂಪಿಯನ್ ಆಗಿದ್ದೆವು. ಮತ್ತೆ ಕರ್ನಾಟಕ ಸ್ಟೇಟ್ ಕೂಡ ತುಂಬಾ ಫೆಡರೇಷನ್ ಕಪ್ ಇರ್ಬೋದು, ಸೌಝನ್ ಇರ್ಬೋದು, ನಾವೆಲ್ಲ ಚಾಂಪಿಯನ್ ಆದಂತ ಟೀಮ್ ಏನಿತ್ತು ಅದೇ ಸೇಮ್ ಕಾಂಬಿನೇಷನ್ ನಮಗೆ ತುಂಬಾ ಹೆಲ್ಪ್ ಆಯಿತು. ಅದರೊಟ್ಟಿಗೆ ನಮ್ಮ ರಾಜ್ಯದ ಅಸೋಸಿಯೇಷನ್ ಬಹಳ ಒಳ್ಳೆ ಒಂದು ಟೀಮ್ ಅನ್ನು ಕೊಟ್ಟಿದೆ. ದಿನೇಶ್ ಮತ್ತೆ ರಾಜು ಮತ್ತೆ ಅವರ ಬಳಗ ನಮಗೆ ರಾಜ್ಯಕ್ಕೆ ಬಹಳ ಒಳ್ಳೆ ಟೀಮ್ ಅನ್ನು ಕೊಟ್ಟಿತ್ತು. ಅದರಿಂದ ಇದು ಸಾಧ್ಯ ಆಯಿತು. ಯಾವ ಯಾವ ಜಿಲ್ಲೆಗಳಿಂದ ನಮ್ಮ ಮಹಿಳಾ
流量等等的差，对，多多少少运价本身就吃亏，人员就是说，如果你要想取得更大的效益。时间关系，我们今天可能慢慢来看做到尾声。既然最近一段时间多少都在讲这个这个问题，我们留给中国的一个明天，这个应该是很大的。当然，我也可以说，你以后到底是为了当